ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 13 ಜುಲೈ 2026. ಮುರಳಿ ಮಹಾವಾಕ್ಯಗಳು. मीठे बच्चे, तुम बाप के पास आए हो अपनी जीवन हीरे जैसे बनाने. बाप की याद से ही ऐसा जीवन बनेगी. ಮಧುರ ಮಕ್ಕಳೇ, ಬಾಬಾರ ಹತ್ತಿರ ತಾವು ಬಂದಿರುವುದೇ ತಮ್ಮ ಜೀವನವನ್ನ ವಜ್ರ ಸಮಾನ ಮಾಡಿಕೊಳ್ಳೋದಕ್ಕಾಗಿ. ಬಾಬಾರವರ ನೆನಪಿನಿಂದ ಮಾತ್ರ ತಮ್ಮ ಜೀವನ ಈ ರೀತಿ ವಜ್ರ ಸಮಾನವಾಗಲು ಸಾಧ್ಯವಿದೆ. ವಜ್ರ ಸಮಾನ ಜೀವನ ಅಂತ ಬಾಬಾ ಯಾಕೆ ಹೇಳ್ತಿದ್ದಾರಂತಂದ್ರೆ, ವಜ್ರಕ್ಕೆ ಕಲಿಯುಗದಲ್ಲಿ ಮನಸ್ಸಿನಲ್ಲಿ ಈ ರೀತಿ ಫೀಡ್ ಮಾಡಲಾಗಿದೆ, ವಜ್ರ ಬಹಳ ಅಮೂಲ್ಯ ಅಂತ. ಆ ವಜ್ರಕ್ಕೆ ಮನಸ್ಸು ಎಷ್ಟೊಂದು ಬೆಲೆ ಕೊಡ್ತಾ ಬಂದಿದೆ ಅಂದ್ರೆ, ಆ ವಜ್ರಕ್ಕಿಂತಲೂ ತನಗೆ ಕಡಿಮೆ ಬೆಲೆ. ಅದಕ್ಕಾಗಿ ಬಾಬಾನೂ ಕೂಡ ನಮ್ ಜೀವನ ಇಷ್ಟು ಶ್ರೇಷ್ಠ ಮಾಡ್ತಾ ಇದ್ದಾರೆ. ಎಷ್ಟು ಶ್ರೇಷ್ಠ ಅಂದ್ರೆ, ಈ ಮಾನವ ಜೀವನದಲ್ಲಿ ಏನು ಅತಿ ಹೆಚ್ಚು ಬೆಲೆ ಉಳ್ಳಂತಹ ಯಾವ ವಜ್ರ ಇದೆ, ಆ ವಜ್ರಕ್ಕಿಂತ ಶ್ರೇಷ್ಠ ಜೀವನ, ಅರ್ಥಾತ್ ಬಹಳ ಬಹುಮೂಲ್ಯವಾದಂತಹ ಜೀವನ ನಮ್ಗೆ ಪ್ರಾಪ್ತಿ ಮಾಡಿಸ್ತಾರೆ. ಅಂದ್ರೆ ಈಶ್ವರೀಯ ವಿದ್ಯಾರ್ಥಿಯಾಗಿ ಈ ಸಮಯದಲ್ಲಿ ಯಾವುದು ಬೇಸಂಶಯ ಇತ್ತು, ಯಾವುದು ಅಜ್ಞಾನ ಇತ್ತು ನಮ್ಮಲ್ಲಿ, ಯಾವುದು ಒಳಗಡೆ ಕನ್ಫ್ಯೂಷನ್ ಇತ್ತು, ಅದೆಲ್ಲವೂ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ನಮ್ಮ ಪಾರ್ಟ್ ಬೆಟರ್ ಆಗ್ತಾ ಇದೆ. ಅಂದ್ರೆ ನಮ್ಮ ಪಾತ್ರದಲ್ಲಿ ಇಲ್ಲಿವರೆಗೆ ಮಾನವ ಜೀವನದೊಳಗ ನನ್ನ ಹಣೆ ಬರಹ, ಏನಿದು ಕರ್ಮ, ಏನಿದು ಭಾಗ್ಯ ಅನ್ನುವಂತಹ ಏನು ಜೀವನದ ಒಂದು ಕಹಿ ಅನುಭವಗಳೊಂದಿಗೆ ಸಾಕ್ತಾ ಇತ್ತು. ಆದ್ರೆ ಈಗ ಅದರ ಬದಲಾಗಿ ಜೀವನ ಬಹಳಷ್ಟು ಪರಿವರ್ತನೆಗೊಂಡಿದೆ. ಜೀವನ ಹೀಗನ್ನಿಸ್ತಾ ಇದೆಯಲ್ಲ, ಇದು ಬಹಳ ಅಮೂಲ್ಯ ಇದೆ. ಈ ಒಂದು ವರ್ತಮಾನ ಜೀವನ ವಜ್ರಕ್ಕಿಂತಲೂ ಅತಿ ಬಹುಮೂಲ್ಯವಾಗಿದೆ. ಯಾಕೆ ಅಂದ್ರೆ, ಈ ಜೀವನದಲ್ಲಿ ನಾವು ನಮ್ಮ ಪೂರ್ಣ ಸತ್ಯವನ್ನ ಅರ್ಥ ಮಾಡ್ಕೊಳ್ತೀವಿ, ಆ ಸತ್ಯ ಸ್ವರೂಪವನ್ನ ಅನುಭವ ಮಾಡ್ತೀವಿ. ಇದು ಅಂತ ಜೀವನ. ಇಂತಹ ಒಂದು ಜೀವನ ನಮಗೆ ಪ್ರಾಪ್ತಿಯಾಗ್ತದ ಪರಮಾತ್ಮ ತಂದೆ ಮೂಲಕ. ಹೇಗೆ ಪ್ರಾಪ್ತಿಯಾಗ್ತದೆ? ಪರಮಾತ್ಮನ ನೆನಪಿನಿಂದ. ಎಷ್ಟೆಷ್ಟು ಈ ಮನಸ್ಸನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಮನಸ್ಸಿನ ಮೂಲಕ ಭಗವಂತನ ದಿವ್ಯ ಮಹಿಮೆಗಳನ್ನ ಯಾವಾಗ ಮಾಡ್ಲಾಗ್ತದೋ, ಆಗ ಈ ಮನಸ್ಸು ಈ ಒಂದು ರೋಲ್ನ ಮೈಂಡ್ ಪರಮಾತ್ಮ ಸಮಾನ್ ಮಹಿಮಾ ಯೋಗ್ಯ ಅರ್ಥಾತ್ ಪಾವನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತದೆ. ಪ್ರಶ್ನೆ: नई दुनिया में ऊंच पद पाने के लिए कौन सा एक मुख्य पुरुषार्थ करना है? ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿ ಪಡೆಯಬೇಕು ಅಂದ್ರೆ ಮುಖ್ಯ ಯಾವ ಪುರುಷಾರ್ಥ ಮಾಡಬೇಕಾಗಿದೆ? ಬಾಬಾ ಉತ್ತರ ಹೇಳ್ತಾರೆ. ಬಾಬಾ कहते, मीठे बच्चे, जिन पुराने संबंधियों ने इतना दुखी किया, अब उन्हें मोह जाल से बुद्धि को निकाल एक मुझे याद करो. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಬಹಳ ಡೀಪ್ ಮೀನಿಂಗ್ ಇರುವಂತಹ ಗುಹ್ಯ ರಹಸ್ಯ ಬಾಬಾ ಹೇಳ್ತಿದ್ದಾರ. ಹೊಸ ಜಗತ್ತಿನಲ್ಲಿ ಅರ್ಥಾತ್ ಈ ಹೊಸ ಜೀವನ ಶೈಲಿಯೊಳಗ, ನಮ್ಮ ಹೊಸ ಥಾಟ್ ಪ್ಯಾಟರ್ನ್ಸ್ ಒಳಗ ಯಾವುದು ಹೊಸ ಜೀವನದ ಆರಂಭ ಮಾಡಬೇಕಾಗಿದೆ, ಅದಕ್ಕಾಗಿ ಏನ್ ಪುರುಷಾರ್ಥ ಮಾಡಬೇಕು ಅಂತ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಹಳೆಯ ಸಂಬಂಧಿಕರು ಏನು ಇಷ್ಟೊಂದು ದುಃಖ ಕೊಡ್ತಾ ಇದ್ದಾರ, ಇಷ್ಟೊಂದು ಮೋಹಜಾಲದಲ್ಲಿ ಬುದ್ಧಿ ಸಿಕ್ಕಾಕೊಂಡಿದೆ, ಅದನ್ನೆಲ್ಲದರಿಂದ ಬುದ್ಧಿ ತೆಗೀರಿ, ನಾನು ನೆನಪು ಮಾಡ್ರಿ. ಯಾಕೆ ಈ ಮಾತು ಹೇಳ್ತಾರಂದ್ರೆ, ಯಾವ ಸಂಬಂಧಿಕರು ದುಃಖ ಕೊಡ್ತಿದ್ದಾರೋ ಅಲ್ಲಿ ಮರ್ಯಾದೆ ಕೊಡದೇ ಇದ್ರೂ ಕೂಡ ಬಾಗುವಂತಹ, ಅವ್ರ ಹಿಂದೆ ಹೋಗುವಂತಹ, ಅವರು ಬಾಗ್ಲ ಮುಚ್ಚಿದ್ರೂ ಕೂಡ ನಾವು ಬಾಗಿಲ ಮುಂದೆ ಕಾಯುವಂತಹ, ಅವರು ಪ್ರೀತಿ ಕೊಡದೇ ಇದ್ರು ತಿರಸ್ಕಾರ ಮಾಡಿಯೂ ಕೂಡ ನಾವು ಪ್ರೀತಿ ಅಪೇಕ್ಷೆಯನ್ನು ಇಡುವಂಥದ್ದು. ಈ ರೀತಿ ಈ ಮನಸ್ಸು ತನ್ನ ಹುಚ್ಚಾಟದೊಳಗ ತನ್ನ ಒಂದು ಅಪ್ರಾಪ್ತಿಯನ್ನ ಪ್ರಾಪ್ತ ಮಾಡಿಕೊಳ್ಳೋದ್ರ ಹಿಂದ ಮನುಷ್ಯರ ಒಂದು ಪ್ರೀತಿಯೊಳಗ, ಮನುಷ್ಯರ ಭರವಸೆಯೊಳಗ ಮುಳುಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರ, ಯಾವ ಸಂಬಂಧಿಕರು ನಿನಗ ದುಃಖ ಕೊಡ್ತಾ ಇದಾರ ತಂದ್ಮೇಲೆ ಅವ್ರ ಮೋಹಜಾಲದಾಗ ಇಷ್ಟಾಗಿ ಸಿಕ್ಕಾಕೊಂಡಿ ಅಂತ ಹೇಳ್ತಾರ ಬಾಬಾ. ಉನ್ಕೆ ಸಾಥ್ ರೇತೆ ಬಿ ಮನ್ ಕೋ ಮೇರೆ ಮೇ ಲಗಾओ. ಹಾ, ಅವರನ್ನು ಬಿಡುವುದಲ್ಲ, ಅವರ ಮೋಹಜಾಲದಿಂದ ಮುಕ್ತಾಗು.
ಅಂದ್ರೆ ಇವ್ರು ನನ್ನವರು, ಇವ್ರು ನನ್ನ ಹಿತೈಷಿ, ಇವ್ರು ನನ್ನ ಜೀವನಕ್ಕ ಹೆಲ್ಪ್ ಮಾಡ್ತಾರ, ನನ್ನ ಜೀವನದಲ್ಲಿ ಖುಷಿ ಕೊಡ್ತಾರ, ನೆಮ್ಮದಿ ಕೊಡ್ತಾರ, ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸಾಧ್ಯದ, ಇವ್ರು ನಾಳೆ ನನ್ನ ನೋಡ್ಕೋತಾರ ಅಂತ ಏನ್ ಅನ್ಕೊಂಡಿರಲ್ಲ, ಇದೇ ಮೋಹಜಾಲ. ಈ ಮೋಹಜಾಲದಿಂದ ಬುದ್ಧಿ ತೆಗಿರಿ, ತೆಗೆದು ಒಬ್ಬ ತಂದೆ ನೆನಪು ಮಾಡ್ರಿ. ಅದ್ರ ಜೊತೆಯಲ್ಲಿ ಮನ್ ಕೋ ಭಿ ಮೇರೆ ಮೇ ಲಗಾವ್, ಜೊತೆ ಅವ್ರ ಜೊತೆಗೆ ಇರ್ರಿ, ಆದ್ರೆ ನಿನ್ನ ಮನಸ್ಸನ್ನ ಭಾವನ್ ಜೊತೆಗೆ ಜೋಡಿಸು. ಯಾಕಂದ್ರೆ ನೀ ಮನಸ್ಸಲ್ಲ, ನೀನು ಪೂರ್ಣ ಆತ್ಮ ಇರುವೆ. ಸೊ ಮನ್ ಮನಾಭವ का मंत्र सदा याद रखो तो तुम नई दुनिया में ऊंच पद पाएंगे. ಮನ್ ಮನಾಭವದ ಮಂತ್ರ ಮನಸ್ಸು, ಮನ್ ಕೋ ಮೇರೆ ಮೇ ಲಗಾವ್, ಮನಸ್ಸನ್ನ ಶಿವತಂದೆಯೊಂದಿಗೆ ಜೋಡಿಸಿದಾಗ, ಇದೇನು ಮಹಾಮಂತ್ರ ಭಾವ ಕೊಟ್ಟಿದ್ದಾರ ಆ ರೀತಿ ಕಾರ್ಯರೂಪದಲ್ಲಿ ತಂದಾಗ ಹೊಸ ಜಗತ್ತಿನಲ್ಲಿಯೂ ಕೂಡ ನೀವು ಶ್ರೇಷ್ಠ ಪದವಿಯನ್ನ ಪಡಿತೀರಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿ ಅಂದ್ರೆ ಯಾವುದು? ಹೊಸ ಜೀವನ ಪದ್ಧತಿ, ಯಾವುದು ಸಂಗಮ ಯುಗದ ಬ್ರಾಹ್ಮಣ ಜೀವನ ಇದೆ, ಒಂದು ಫರಿಸ್ತಾ ಜೀವನ ಇದೆ. ಈ ಜೀವನದೊಳಗ, ಈ ಹೊಸ ಜಗತ್ತಿನೊಳಗ ಅತಿ ಶ್ರೇಷ್ಠ ಪದವಿ ಅಂದ್ರೆ ಶ್ರೇಷ್ಠ ಅವಸ್ಥಾ, ಶ್ರೇಷ್ಠ ಸ್ಥಿತಿ ನಮ್ದಾಗ್ಲಿಕ್ಕೆ ಸಾಧ್ಯವಿದೆ ಒಂದ್ ವೇಳೆ ಮನಸ್ಸು ಮನ್ಮನಾಭವಗೊಳಿಸಿದ್ರೆ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, राजाई पद पाने के लिए बाप पर पूरा पूरा बलिहार जाना है. ರಾಜಾಯಿ ಪದವಿ ಪಡಿಬೇಕು ಅಂದ್ರೆ ತಂದೆ ಮೇಲೆ ಪೂರ್ಣ ಬಲಿಹಾರಿ ಆಗ್ರಿ. ತನ್ ಮನ್ ಧನ್ ಸಬ್ ಸಮರ್ಪಣ್ ಕರ್ ಟ್ರಸ್ಟಿ ಹೋಕರ್ ರೆಹನಾ ಹೇ. ತಮ್ಮ ತನು ಮನ ಧನ ಎಲ್ಲವನ್ನ ಸಮರ್ಪಣೆ ಮಾಡಿ ಟ್ರಸ್ಟಿ ಆಗ್ರಿ. ಸಮರ್ಪಣೆ ಮಾಡ್ರಿ ಅಂದ್ರ ಹೀಗೂ ಅಲ್ಲ, ಎಲ್ಲ ಏನಿದೆ ಅದನ್ನೆಲ್ಲ ತಂದು ಭಾವ ಕೊಟ್ಬಿಡ್ರಿ ಅಂತ. ತನು ಮನ ಧನ ಸಮರ್ಪಣೆ ಮಾಡ್ರಿ ಅಂದ್ರೆ ಅದು ನಂದಲ್ಲ, ಅದ್ರ ಮೇಲೆ ನಂದು ಯಾವುದೇ ಹಕ್ಕಿಲ್ಲ, ಕೇವಲ ನಾ ಬಳಸ್ಬೋದು, ಅದು ನನ್ನದಾಗಕ್ ಸಾಧ್ಯ ಇಲ್ಲ ಅಂತ. ಇದು ಒಂದು ಸಮಜ್, ಇದೊಂದು ಸೀಕ್ರೆಟ್ ಸಮಜ್ ಅಂತ ಹೇಳಲಾಗ್ತದ. ಹಿಂಗಲ್ಲ ಬಾಯಿಯಿಂದ ಬರೀ ನಂದೇನೂ ಅಲ್ಲ ಎಲ್ಲಾ ಬಾವಂದು ಅಂತ ಅನ್ನೋದು ಸೂಕ್ಷ್ಮ ರೂಪದಲ್ಲಿ ಒಳಗಡೆ ಇದೆಲ್ಲ ನಂದದಲ್ಲ, ನಂದು ಯಾಕೆ ಹೋಗ್ತದ, ನಂದು ಯಾಕೆ ಕೆಡ್ತಾ ಇದೆ, ನಂದು ಯಾಕೆ ಹಾನಿ ಆಗ್ತಾ ಇದೆ ಅಂತ ಕೊರಗೇನಿದೆ, ಇದು ಟ್ರಸ್ಟಿಪನ ಅಲ್ಲ. ಅದಕ್ಕೆ ತನು ಮನ ಧನ ಎಲ್ಲವನ್ನ ಸಮರ್ಪಣೆ ಮಾಡ್ರಿ. ಬಾಬಾ ಇದೆಲ್ಲವೂ ತಮ್ಮದೇ, ತಾವು ಕೊಟ್ಟಿರುವಂಥದ್ದು ಅಂತ ಈ ರೀತಿ ಟ್ರಸ್ಟಿ ಆಗಿರಿ. ವಿಕರ್ಮ ಜೀತ್ ಬನ್ನೇಕ ಪುರುಷಾರ್ಥ ಕರ್ನಾ ಹೇ. ವಿಕರ್ಮ ಜೀತರಾಗೋ ಪುರುಷಾರ್ಥ ಮಾಡ್ರಿ. ಅಂದ್ರೆ ಯಾವ ವಿಕರ್ಮವನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿವರೆಗೆ ತಿಳ್ಕೊಂಡಿದ್ವಿ, ಆ ವಿಕರ್ಮ ಮಾಡುವವನು ನಾನಲ್ಲ. ಯಾಕಂದ್ರೆ ನಾ ಯಾರು? ನಿರಾಕಾರ ಅಶರೀರಿ ಆತ್ಮ. ಆತ್ಮ ಎಂದಿಗೂ ಕೂಡ ವಿಕರ್ಮ ಮಾಡೋದಿಲ್ಲ. ಆತ್ಮನೊಳಗಿರುವಂತಹ ಈ ಮನಸ್ಸು, ಪಾತ್ರದೊಂದಿಗೆ ಬೆರೆತಂತಹ ರೋಲ್ನ ಮನಸ್ಸು ಪಾಪವನ್ನ ಮಾಡ್ತದ, ವಿಕರ್ಮವನ್ನ ಮಾಡ್ತದ. ಅಂದ್ಮೇಲೆ ನಾ ಮನಸ್ಸಿನಿಂದಲೂ ಪರೆಯಾದ ಅತಿ ಸೂಕ್ಷ್ಮ ನಿರಾಕಾರ ಆತ್ಮನಾಗಿದ್ದೇನೆ. ಐಸಾ ರೂಹಾನಿ ಫೂಲ್ ಬನ್ನಾ ಹೇ ಜೋ ಫೂಲೋಂ ಕಿ ದುನಿಯಾ ಕಾ ಅಧಿಕಾರಿ ಬನ್ ಜಾಯೆ. ಈಗ ಇಂತಹ ಸುಗಂಧಭರಿತ ಹೂಗಳಾಗಬೇಕು, ಹೂವಿನ ಜಗತ್ತಿಗೆ ಅಧಿಕಾರಿಯಾಗಬೇಕಾಗಿದೆ. ಅಂದ್ರೆ ಕೋಯಿ ಬಿ ಕಾಂಟ ನ ಹೋ, ಒಳಗಡೆ ಯಾವ ಮುಳ್ಳುಗಳಿರಬಾರ್ದು. ಮುಳ್ಳು ಅಂದ್ರೆ ದೇಹ ಅಭಿಮಾನದ ಸ್ಮೃತಿಗಳು. ನಾನು, ನನ್ನ ಜೀವನ, ನನ್ನ ಒಳ್ಳೆಯ ಆರೋಗ್ಯ, ನನ್ನ ಜೀವನದ ಮುಂದಿನ ಬೆಳವಣಿಗೆ, ಅಥವಾ ನಮ್ಮವ್ವ ನಮ್ಮಪ್ಪ, ಇದೇ ಮುಳ್ಳುಗಳು. ಬಾಬಾ ಹೇಳ್ತಾರೆ ಇವೆಲ್ಲ ದೇಹಬಾನದ ಯಾವ ರೀತಿಯ ಮುಳ್ಳುಗಳನ್ನ ಒಳಗಡೆ ಇಟ್ಕೋಬೇಡ್ರಿ. वरदान, एक बाप में सारे संसार का अनुभव करने वाले ಬೇಹದ್ ಗೆ ವೈರಾಗಿ ಭವ. ಒಬ್ಬ ತಂದೆಯೊಳಗೆ ಇಡೀ ಸಂಸಾರದ ಅನುಭವ ಮಾಡುವಂತಹ ಬೇಹದ್ದಿನ ವೈರಾಗಿಗಳು ಆಗ್ರಿ. ಬೇಹದ್ ಗೆ ವೈರಾಗಿ ವಹಿ ಬನ್ ಸಕ್ತೆ ಜೋ ಬಾಬಾ ಕೋ ಹಿ ಅಪನಾ ಸಂಸಾರ ಸಮಜ್ತೆ ಹೇ. ಬೇಹದ್ದಿನ ವೈರಾಗಿ ಆಗಲು ಯಾರಿಂದ ಸಾಧ್ಯವಿದೆ ಅಂದ್ರೆ ಯಾರು ತಂದೆಯನ್ನ ತಮ್ಮ ಸಂಸಾರ ತಿಳ್ಕೊಂಡಿದ್ದಾರೆ. ಯಾಕೆ? जिनका बाबा ही संसार है वह अपने संसार में ही रहेंगे ना. ಅಂದ್ರೆ ಈಗ ಕೆಲವರಿಗೆ ಮಕ್ಕಳು, ಹೆಂಡತಿ, ಪತಿ ಪತ್ನಿ ಸಂಸಾರ ಆಗಿರ್ತದ, ಕೆಲವರಿಗೆ ಬಿಸ್ನೆಸ್ ಸಂಸಾರ ಆಗಿರ್ತದ, ಕೆಲವರಿಗೆ ಸಮಾಜ ಸಂಸಾರ ಆಗಿರ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಯಾರಿಗೆ ಸ್ವಯಂ ಭಗವಂತನೇ ಅವರು ಸಂಸಾರ ಆಗ್ಬಿಟ್ಟಾರ ಅಂದ್ಮೇಲೆ, ಸಂಸಾರನೇ ಅವರ ತಂದೆ ಆದ್ಮೇಲೆ ಸಂಸಾರ ಬಿಟ್ಟು ಎಲ್ಲಿ ಹೋಗುದು? ಬಾಬಾನೇ ನನ್ನ ಸಂಸಾರ ಆದ್ಮೇಲೆ ಸಂಸಾರ ಬಿಟ್ಟು ಹೋಗುದೇನದ? ಸಂಸಾರ ಮೇ ವ್ಯಕ್ತಿ ಅವ್ರ ವೈಭವ ಸಬ್ ಆ ಜಾತಾ ಹೇನಾ. ಸಂಸಾರದಲ್ಲಿ ಏನೇನಿರ್ತದ?
ವ್ಯಕ್ತಿ, ವೈಭವ, ವಸ್ತು, ಎಲ್ಲಾ ರೀತಿಯ ಸಾಮಾನ, ಸಂಬಂಧಗಳು. तो बाबा की संपत्ति सो अपनी संपत्ति. ಏನ್ ಬಾಬನ್ ಸಂಪತ್ತಿ ಇದೆ ಅದು ನಿಮ್ಮ ಸಂಪತ್ತಿ. ಇಸಿ ಸ್ಮೃತಿ ಮೇ रहने से बेहद के वैरागी हो जाएंगे. ನಂದು ಸಂಪತ್ತಿ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಬಾಬಂದಿದೆ. ಬಾಬಂದ್ ಏನಿದೆ ಅದಕ್ಕೆ ನಾನು ಕೇವಲ ನಿಮಿತ್ತಿದ್ದೀನಿ. ಈ ರೀತಿ ಬಾಬಾ ಹೇಳ್ತಾರ, ಬೇಹದ್ದಿನ ವೈರಾಗಿ ಆಗ್ರಿ. ಕೋಯಿ ಕೋ ದೇಖ್ತೆ ಹುಯೇ ಬಿ ನಹಿ ದೇಖೆಂಗೆ, ದಿಖಾ ಹಿ ನಹಿ ದೇಂಗೆ. ಯಾರನ್ನೇ ನೋಡಿದ್ರು ಅವ್ರು ಕಾಣಬಾರ್ದು, ಅವ್ರು ಕಾಣಕ್ಕೂ ಸಾಧ್ಯ ಇಲ್ಲ. ಯಾವಾಗ? ಬೇಹದ್ದಿನ ವೈರಾಗಿ ಆದಾಗ. ಆ ಸರ್ವ ಸಂಪತ್ತನ್ನ ಬಾಬಂದು ಅಂತ ತಿಳ್ಕೊಂಡು ನಡೆದಾಗ. ಯಾಕಂದ್ರೆ ಯಾರನ್ನೇ ನಾವು ನೋಡ್ತೀವಂದ್ರ ಅವ್ರೊಳಗ ಮೊದಲು ದೇಹ ಇದೆ. ನಾನೇ ಸ್ವಯಂ ದೇಹ ಅಲ್ಲ ಅಂದ್ಮೇಲೆ ಇನ್ನೊಬ್ಬರ ದೇಹದ ಮೇಲೆ ನನಗೆ ದೃಷ್ಟಿ ಹೋಗೋದಿಲ್ಲ. ಅದಕ್ಕೆ ಸ್ವಯಂ ನಾ ಆತ್ಮ ಆದ್ಮೇಲೆ ನನ್ನ ದೃಷ್ಟಿಯೂ ಕೂಡ ಅನ್ಯ ಆತ್ಮರ ಮೇಲೇನೆ ಹೋಗೋದಕ್ಕೆ ಸಾಧ್ಯವಿದೆ. स्लोगन, पावरफुल स्थिति का अनुभव करने के लिए एकांत और रमणीकता का बैलेंस रखो. अंडरलाइन. ಸ್ಥಿತಿ ಬಹಳ ಶಕ್ತಿಶಾಲಿದ ಅನುಭವ ಮಾಡಬೇಕು ಅಂತಂದ್ರೆ ಒಂದು ಏಕಾಂತ ಮತ್ತು ರಮಣೀಕತೆಯ ಬ್ಯಾಲೆನ್ಸ್ ಇಡ್ರಿ. ರಮಣೀಕತೆ ಅಂದ್ರೆ ನಗೋದು, ಹಾಡೋದು, ಕುಣಿಯೋದು, ಖುಷಿ ಪಡೋದು, ಬೆರೆಯೋದು, ಇವೆಲ್ಲವೂ ಆಗ್ತದ. ಏಕಾಂತ ಅಂದ್ರೆ ಇದೆಲ್ಲಕ್ಕೂ ಪಾಸ್ ಮಾಡಿ, ಇದೆಲ್ಲದರಿಂದ ಡಿಟ್ಯಾಚ್ ಆಗಿ ತನ್ನ ನಿರಾಕಾರಿ ಸತ್ಯದಲ್ಲಿ ಸ್ಥಿತವಾಗೋದು. ಏಕಾಂತ ಮತ್ತು ರಮಣೀಕತೆ ಬ್ಯಾಲೆನ್ಸ್ ಇದ್ರೆ ಮಾತ್ರ ಶಕ್ತಿಶಾಲಿ ಸ್ಥಿತಿ ಅನುಭವ ಮಾಡೋದಕ್ಕೆ ಸಾಧ್ಯವಿದೆ. ಅವ್ಯಕ್ತಿಶಾರೆ ಜ್ವಾಲಾ ಸ್ವರೂಪ್ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. ಹೇಗೆ ಒಂದು ಕೋಟೆ किला बांधा जाता है जिसमें प्रजा किले के अंदर सेफ रहे. ಕೋಟೆ ಯಾಕೆ ಮಾಡ್ಲಾಗ್ತದೆ? ಕೋಟೆಯೊಳಗ ಪ್ರಜೆಗಳು ಸುರಕ್ಷಿತವಾಗಿರ್ಲಿ ಅಂತ. ಏಕ್ ರಾಜಾ ಕೆ ಲಿಯೆ ಕೋಟ್ರಿ ನಹಿ ಬನಾತೆ, ಕಿಲಾ ಬನಾತೆ ಹೇ. ಒಬ್ಬ ರಾಜನಿಗೆ ದೊಡ್ಡ ರೂಮ್ ಕಟ್ಟುವುದಿಲ್ಲ, ದೊಡ್ಡ ಮನೆ ಕಟ್ಟುವುದಿಲ್ಲ, ಅದರ ಸುತ್ತಲೂ ಕೋಟೆ ಕಟ್ಟಲಾಗ್ತದ. ಆಪ್ ಸಭಿ ಭಿ ಸ್ವಯಂ ಕೆ ಲಿಯೆ, ಸಾಥಿಯೋं के लिए, अन्य आत्माओं के लिए ज्वाला रूप का याद का किला बांधो. ಅಂಡರ್ಲೈನ್. ತಾವು ತಮ್ಮ ಸೇಫ್ಟಿಗಾಗಿ, ಜೊತೆಗಾರರ ಸೇಫ್ಟಿಗಾಗಿ, ಅನ್ಯ ಆತ್ಮರ ಸೇಫ್ಟಿಗಾಗಿ ಜ್ವಾಲಾ ರೂಪದ ನೆನಪಿನ ಕೋಟೆಯನ್ನ ಕಟ್ರಿ. ಯಾದ್ಗೆ ಶಕ್ತಿ ಕಿ ಜ್ವಾಲಾ ಹೋ ತೋ ಆತ್ಮ ಸೇಫ್ಟಿ ಕಾ ಅನುಭವ ಕರೆಗಿ. ನೆನಪು ಶಕ್ತಿಯ ರೂಪ ಆಗ್ಬೇಕು, ನೆನಪು ಶಕ್ತಿಯ ಒಂದು ಜ್ವಾಲೆ ಆಗ್ಬೇಕು. ಆಗ ಪ್ರತಿಯೊಂದು ಆತ್ಮ ಸೇಫ್ಟಿ ಅನುಭವ ಮಾಡೋದಕ್ಕ ಸಾಧ್ಯ. ಅಂದ್ರೆ ಸುರಕ್ಷತೆ ಅನುಭವ ಯಾವಾಗ ಸಾಧ್ಯ ಅಂತಂದ್ರೆ ನಾ ದೇಹ ಅಲ್ಲ ಅಂತಾಗುವ, ಮುರಿದು ಹೋಗುವ, ಹಲ್ಚಲ್ನಲ್ಲಿ ಬರುವ ದೇಹ ನಾನಲ್ಲ, ನನ್ನ ಆತ್ಮ ಇದೀನನ್ನುವಂತ ಸತ್ಯದಲ್ಲಿ ಸ್ಥಿತ ಆಗುವುದೇ ಆತ್ಮನ ಸೇಫ್ಟಿ. ಆತ್ಮನ ಸೇಫ್ಟಿ ಅನುಭವ ಮಾಡಬೇಕು ಅಂದ್ರೆ ಯೋಗಾಗ್ನಿಯ ಕೋಟೆಯನ್ನ ತಾವು ತಯಾರು ಮಾಡಬೇಕಾಗಿದೆ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಒಂದು ಸ್ಥಿರವಾದ ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ. ದೇಹದ ಜಗತ್ತಿನ ಎಲ್ಲ ಮಾತುಗಳಿಂದ ಭಿನ್ನವಾಗಿ ಬಿಡಿ. ತಾವು ಕೇವಲ ಈಗ ಅಶರೀರಿ ಆತ್ಮ ಸ್ವರೂಪದಲ್ಲಿ ಸ್ಥಿತವಾಗಿ ಅನುಭವ ಮಾಡ್ರಿ. ನನಗೆ ಸಿಕ್ಕಿರುವ ವರ್ತಮಾನದ ಪಾತ್ರವು ವಜ್ರ ಸಮಾನವಾದಂತಹ ಪಾತ್ರ ನಡೆಯುತ್ತಿದೆ. ವಿಶ್ವ ನಾಟಕದ ಸ್ವಯಂ ರಚಯಿತ ಡೈರೆಕ್ಟರ್ ಈ ವಿಶ್ವ ನಾಟಕದಲ್ಲಿ ತನ್ನ ಜೊತೆಯಲ್ಲಿ ನನ್ನನ್ನ ಜೊತೆ ಮಾಡಿಕೊಂಡು ಆಕ್ಟಿಂಗ್ ಮಾಡುತ್ತಿದ್ದಾರೆ. ಹೀಗಾಗಿ ನನ್ನ ಜೀವನವೇ ವಜ್ರ ಸಮಾನ ಜೀವನವಾಗಿದೆ. ಆದರೆ ಇಂತಹ ವಜ್ರ ಸಮಾನ ಜೀವನ ಕಾಯಂ ಉಳಿಯಲು ನನಗೆ ಸ್ಮೃತಿ ಬೇಕಾಗಿದೆ. ನಾನು ಯಾರ ಸಂತಾನವೆಂಬುದು ನನಗೆ ಸ್ಮೃತಿ ಇರಬೇಕಾಗಿದೆ. ನಾನು ಯಾರು ಅಲ್ಲ, ನಾನು ಯಾರ ಸಂತಾನವಲ್ಲ ಎಂದು. ಯಾಕೆಂದರೆ ನಾನು ನಿರಾಕಾರ್ಪಿತ ಪರಮಾತ್ಮನ ಅವಿನಾಶಿ ಸಂತಾನವಾಗಿರುವೆನು. ಹೀಗಾಗಿ ನನ್ನ ಈ ವರ್ತಮಾನ ಜೀವನ ವಜ್ರ ಸಮಾನ ಜೀವನವಾಗಿದೆ. ಇಂತಹ ಜೀವನ, ಇಂತಹ ಪಾತ್ರ ವಿಶ್ವ ನಾಟಕದಲ್ಲಿ
ಮತ್ತೆಲ್ಲಿಯೂ ಮತ್ತೆಂದಿಗೂ ಸಿಗಲು ಪ್ರಾಪ್ತಿಯಾಗಲು ಸಾಧ್ಯವೇ ಇಲ್ಲ. ಓಂ ಶಾಂತಿ. ಓಂ ಶಾಂತಿ.